ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 2 ಶ್ಲೋಕಗಳನ್ನ ತಿಳ್ಕೊಳ್ತಾ ಇದ್ವಿ ನಾವು. 8 ಮತ್ತೆ 9ನೇ ಶ್ಲೋಕ. ಅದರಲ್ಲಿ ಮೊದಲು ಪೀಠಿಕೆಯನ್ನ ತಿಳ್ಕೊಳ್ತಾ ಇದ್ವಿ. ಈ 2 ಶ್ಲೋಕಗಳನ್ನ ಹೇಳುವಂತ ಒಂದು ಸಂದರ್ಭ ಏನಿತ್ತು ಅಂತ ಅಂದ್ಬಿಟ್ಟು, ಏನು ಅಂತಂದರೆ ಕರ್ಮಯೋಗ, ಸಾಂಖ್ಯ ಯೋಗ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಸಾಧಕ ಹೇಗೆಲ್ಲ ಮಾಡ್ತಾನೆ, ಮತ್ತು ಸಾಂಖ್ಯಯೋಗಿ ಕರ್ಮಯೋಗಿಯ ಫಲ ಒಂದೇ ಆದರೂ ಕೂಡ ಅದು ಸ್ವತಂತ್ರವಾಗಿರುವಂಥ ಮಾರ್ಗಗಳು, ಸಾಧನೆಗಳು ಕೂಡ ಭಿನ್ನವಾಗಿದೆ ಅಂತಂದ್ಬಿಟ್ಟು. ಆದರೆ ಅದರ ಸ್ವರೂಪವನ್ನು ತಿಳ್ಕೋಬೇಕು, ಹೇಗೆ ಸಾಧಕ ಅದನ್ನು ಮಾಡ್ತಾನೆ, ಅದರ ಸ್ವರೂಪ ಏನು, ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನುವಂಥ ಇಚ್ಛೆ ನಮ್ಮಲ್ಲಿ ಬರಬಹುದು ಅನ್ನೋ ಕಾರಣದಿಂದ ಈಗ 8 ಮತ್ತು 9ನೇ ಶ್ಲೋಕದಲ್ಲಿ ಸಾಂಖ್ಯಯೋಗಿ ಯಾವ ರೀತಿ ಸಾಧನೆ ಮಾಡ್ತಾನೆ, ಅವನು ಹೇಗೆ ತಿಳ್ಕೊಳ್ತಾನೆ, ಆ ಸ್ವರೂಪವನ್ನು ತಿಳಿಸುವಂಥ ಪ್ರಯತ್ನ ಭಗವಂತ ಇಲ್ಲಿ ಮಾಡ್ತಾ ಇದ್ದಾನೆ. ನೋಡಿ, ತತ್ವವನ್ನ ತಿಳ್ಕೊಂಡಿರುವಂತಹ ಸಾಂಖ್ಯಯೋಗಿ ಇರ್ತಾನಲ್ಲ, ಇದು ತುಂಬ ಇಂಪಾರ್ಟೆಂಟು. ಸಾಂಖ್ಯಯೋಗಿ ಬರೀ ಜ್ಞಾನವನ್ನ ತಿಳ್ಕೊಳ್ಳೋದಿಲ್ಲ, ಅದರಲ್ಲಿರುವಂಥ ತತ್ವವನ್ನ ತಿಳ್ಕೊಳ್ತಾನೆ. ಯಾಕಿಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವನಿಗೆ ಡೀಟೇಲ್ ಆಗಿ ತಿಳುವಳಿಕೆ ಇರುತ್ತೆ. ಸೊ ತತ್ವವನ್ನ ತಿಳ್ಕೊಂಡಿರುವಂಥ ಸಾಂಖ್ಯಯೋಗಿ ಏನು ಮಾಡ್ತಾನೆ, ನೋಡ್ತಾ ಇರಬೇಕಾದ್ರೆ, ಕೇಳಬೇಕಾದ್ರೆ, ಮುಟ್ಟಬೇಕಾದ್ರೆ, ಆಮೇಲೆ ಮೂಸು ನೋಡಬೇಕಾದ್ರೆ ಅಂದರೆ ಮೂಗಿಂದ ಕೆಲಸ ಮಾಡಬೇಕಾದ್ರೆ, ಮತ್ತು ಊಟ ಮಾಡಬೇಕಾದ್ರೆ, ನಡಿಬೇಕಾದ್ರೆ, ನಿದ್ರೆ ಮಾಡಬೇಕಾದ್ರೆ, ಉಸಿರಾಡಬೇಕಾದ್ರೆ, ಮಾತಾಡಬೇಕಾದ್ರೆ, ತ್ಯಾಗ ಮಾಡಬೇಕಾದ್ರೆ, ತಗೋಬೇಕಾದ್ರೆ, ಮತ್ತು ಕಣ್ಣುಗಳನ್ನು ತೆಗೆಯೋದು ಮುಚ್ಚೋದು ಇದೆಲ್ಲ ಮಾಡಬೇಕಾದ್ರೂ ಕೂಡ ಇಲ್ಲಿ ಪ್ರತಿಯೊಂದು ಇಂದ್ರಿಯಗಳ ಕೆಲಸಗಳನ್ನು ಹೇಳ್ತಾ ಇದ್ದಾರೆ. ಆ ಎಲ್ಲ ಇಂದ್ರಿಯಗಳು ಕೂಡ ತಮ್ಮ ತಮ್ಮ ಅರ್ಥಗಳಲ್ಲಿ ವರ್ತಿಸ್ತಾ ಇರುತ್ತೆ. ಅಂದ್ರೆ ಏನು, ತಮ್ಮ ಕೆಲಸನ ತಾವು ಮಾಡ್ತಾ ಇದ್ದಾವೆ ಅಂತ ತಿಳ್ಕೊಂಡು ನಿಸ್ಸಂದೇಹವಾಗಿ ನಾನು ಏನೂ ಮಾಡೋದಿಲ್ಲ ಅನ್ನೋದನ್ನು ತಿಳ್ಕೋಬೇಕು. ಒಬ್ಬ ಸಾಂಖ್ಯಯೋಗಿ ಹೇಗೆ ಕೆಲಸ ಮಾಡಬೇಕು, ಹೇಗೆ ಸಾಧನೆ ಮಾಡಬೇಕು ಅಂತಂದರೆ, ಅವನು ಏನೇ ಕೆಲಸಗಳನ್ನು ಯಾವುದೇ ಇಂದ್ರಿಯಗಳ ಮೂಲಕ ಮಾಡ್ತಾ ಇದ್ರೂ ಕೂಡ ಆ ಇಂದ್ರಿಯಗಳು ಆ ಕೆಲಸಗಳಲ್ಲಿ ತಮ್ಮ ತಮ್ಮ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ, ತಾವೇ ಅದನ್ನು ಮಾಡ್ತಾ ಇದ್ದಾವೆ, ನಾನಿಲ್ಲಿ ಏನೂ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅವನಿಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಅಂದರೆ ಮನಸ್ಸಿನಲ್ಲಿ ಆ ಒಂದು ಭಾವನೆ, ಆ ಬುದ್ಧಿಯಲ್ಲಿ ಒಂದು ಆಲೋಚನೆ ಇರಬೇಕು. ಈಗ ನಾನೇ ಮಾಡ್ತಾ ಇದ್ದೀನಿ ಅನ್ನೋದೇ ಇದೆ ಅಲ್ವಾ, ಆ ಕರ್ತ ಭಾವನೆ ಇರಬಾರ್ದು. ಇವೆಲ್ಲ ಇಂದ್ರಿಯಗಳು ತಾನಾಗಿ ನಡೀತಾ ಇದೆ. ಹೇಗಪ್ಪ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ನಾನು ಅರ್ಥ ಮಾಡ್ಕೊಂಡಿರೋದು ಈ ರೀತಿ. ಏನು ಅಂತಂದರೆ, ಈಗ ನೋಡಿ, ಒಂದು ಸ್ವಲ್ಪ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೇಗೆ ಇದು ಇಂದ್ರಿಯಗಳೆಲ್ಲ ತಾನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ ಅಂತಂದರೆ, ಈಗ ಹೃದಯ ಇದೆ. ಆ ಹೃದಯ 24 hours ಅಂದರೆ ನಾವು ಹುಟ್ಟಿದಾಗಿನಿಂದ ಹಿಡಿದು ಸಾಯೋ ತನಕ ಅದು ಹೊಡ್ಕೊಳ್ತಾನೇ ಇರುತ್ತೆ. ಅದು ನಿಲ್ಲುತ್ತಾ ಇಲ್ಲ. ಅದನ್ನು ಯಾರು ಮಾಡ್ತಾ ಇದ್ದಾರೆ? ನಾನು ಒಳಗಡೆ ಹೋಗಿ ಹಾರ್ಟನ್ನು ಪಂಪ್ ಮಾಡ್ತೀನಾ? ಇಲ್ಲ, ಅದು ತಾನಾಗಿ ನಡೀತಾ ಇದೆ ಅಲ್ವಾ. ಅದೇ ರೀತಿ ನಾವು ತಿಂದಂಥ ಆಹಾರ ಏನಿದೆಯೋ ಹೊಟ್ಟೆಗೆ ಹೋದ್ಮೇಲೆ ಜೀರ್ಣ ಹೇಗಾಗುತ್ತೆ? ಅದನ್ನು ನಾನು ಹೋಗಿ ಜೀರ್ಣ ಮಾಡ್ತಾ ಇದ್ದೀನ, ಒಳಗಡೆ ಹೋಗಿ ಏನಾದರೂ ಕೆಲಸ ಮಾಡ್ತಾ ಇದ್ದೀನಾ? ಇಲ್ಲ, ಅದು ತಾನಾಗೆ ಜೀರ್ಣಕ್ರಿಯೆ ನಡೀತಾ ಇದೆಯಲ್ವಾ. ಅದೇ ರೀತಿ ನೋಡೋದಾಗಿರ್ಬೋದು, ಕೇಳೋದು, ಎಲ್ಲ ಇಂದ್ರಿಯಗಳ ಕೆಲಸಗಳು ಕೂಡ ತಾನಾಗಿ ನಡೀತಾ ಇರುತ್ತೆ. ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾವೆ, ಅದು ಆಟೋಮೆಟಿಕ್ಕಾಗಿ ನಡೀತಾ ಇದೆ. ಆದರೆ ನಾವೇನು ಮಾಡ್ತೀವಲ್ಲಿ, ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಭಾವ ಇಟ್ಕೊಂಡಿರ್ತೀವಿ ಅಷ್ಟೇ. ಆ ರೀತಿ ಯೋಚನೆ ಮಾಡ್ತೀವಿ ಅಷ್ಟೇ. ಈ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ. ಏನು ಅಂದರೆ, ಹೇಗೆ ನಮ್ಮ ಒಳಗಡೆ ಇರುವಂತಹ ಅಂತರಿಂದ್ರಿಯಗಳು ಹೇಗೆ ಕೆಲಸಗಳನ್ನು ಮಾಡ್ತಾ ಇದ್ದಾವೋ, ಹಾಗೇನೆ ಬಾಹ್ಯ ಇಂದ್ರಿಯಗಳು ಕೂಡ ತಾನಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಆದರೆ ನಾವು ಅದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಒಬ್ಬ ಸಾಂಖ್ಯಯೋಗಿ ಯಾವ ರೀತಿ ಯೋಚನೆ ಮಾಡ್ತಾನೆ? ಅವನು ಎಲ್ಲ ಇಂದ್ರಿಯಗಳು ತಮ್ಮ ಕೆಲಸಗಳನ್ನು ತಾವು ಮಾಡ್ತಾ ಇದ್ದಾರೆ, ನಾನೇನು ಮಾಡೋದಿಲ್ಲ, ಈ ರೀತಿ ಅವನು ಯೋಚನೆ ಮಾಡ್ತಾನೆ ಅಂತಂದ್ರೆ ಇಲ್ಲಿ ಭಗವಂತ ಹೇಳ್ತಿದ್ದಾನೆ, ಈ ರೀತಿ ಅವನು ಯೋಚನೆ ಮಾಡಬೇಕು, ಆ ಮನಸ್ಥಿತಿಗೆ ಅವನು ಬರಬೇಕು. ಆಗ ಅವನು ತತ್ವವನ್ನು ತಿಳ್ಕೊಂಡಿದ್ದಾನೆ ಅಂತ ಅರ್ಥ ಆಗುತ್ತೆ ಅಂತ ಇದರ ಒಂದು ಅರ್ಥ. ಸ್ವಲ್ಪ ಕಷ್ಟ ಆಗುತ್ತಲ್ವ ಇದನ್ನ ಯೋಚನೆ ಮಾಡೋದು.
ಯಾಕೆ ಅಂತಂದರೆ ನಾವು ಎಷ್ಟು ವರ್ಷಗಳಿಂದ ನಾನೇ ಮಾಡೋದು, ನಾನು ಒಳ್ಳೆ ಕೆಲಸ ಮಾಡಬೇಕು, ನಾನಿಲ್ಲಿ ಕೆಟ್ಟ ಕೆಲಸ ಮಾಡಬಾರ್ದು ಅಂದರೆ ಇಲ್ಲಿ ನಾನು ಕರ್ತಾರ ಅನ್ನುವಂಥ ಭಾವ ಇರುತ್ತೆ. ಅದರಿಂದ ನಾವು ಕೆಲಸಗಳನ್ನು ಇದು ಮಾಡಬೇಕು ಅದು ಮಾಡಬೇಕು ಅಂತ ನಾವು ಬೈಫರ್ಕೇಟ್ ಮಾಡ್ಕೊಂಡು ಮಾಡ್ತಿರ್ತೀವಿ. ಅದರಲ್ಲಿ ನನಗೆ ಆಸಕ್ತಿನೂ ಇರುತ್ತೆ, ಫಲಾಪೇಕ್ಷೆನೂ ಇರುತ್ತೆ. ಆಮೇಲೆ ನಮಗೆ ಫಲಾಪೇಕ್ಷೆಯಿಂದ ಮಾಡಬಾರ್ದು ಈ ರೀತಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಆದರೆ ಸಾಂಖ್ಯಯೋಗಿ ಆಗಬೇಕು ಅಥವಾ ಆ ರೀತಿಯ ಒಂದು ಮನೋಭಾವ ಬರಬೇಕು, ತತ್ವವನ್ನು ತಿಳ್ಕೊಂಡಿರುವಂಥ ಮನುಷ್ಯ ಯಾವ ರೀತಿ ಯೋಚನೆ ಮಾಡಬೇಕು ಅಂದರೆ, ಇದೆಲ್ಲ ಇಂದ್ರಿಯಗಳ ಕೆಲಸ ತಾನಾಗೇ ನಡೀತಾ ಇದೆ, ನಾನು ಏನೂ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಸ್ಥಿತಿಗೆ, ಅಂದರೆ ಆ ಮಟ್ಟ ನಮ್ಮ ಬುದ್ಧಿ ಆ ರೀತಿ ಯೋಚನೆ ಮಾಡಬೇಕು. ಆ ಮಟ್ಟಕ್ಕೆ ನಾನು ಬಂದಾಗ ನಾನು ಕೂಡ ಸಾಂಖ್ಯಯೋಗಿ ಅಂತ ಅನ್ನಿಸ್ಕೊಳ್ಬಹುದು. ಅಂದರೆ ಇದೆಲ್ಲ ಸಾಧನೆ ಮಾಡುವಂಥ ರೀತಿ. ಸ್ವಲ್ಪ ಅದಕ್ಕೆ ಹೇಳೋದು, ಭಗವದ್ಗೀತೆ ಅನ್ನೋದು ಸ್ವಲ್ಪ ಕೂತ್ಕೊಂಡು ನಾವು ಥಿಂಕ್ ಮಾಡಬೇಕು. ಇಲ್ಲೇನು ಹೇಳ್ತಾ ಇದ್ದಾರೆ, ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿರುವಂಥದ್ದನ್ನು ನಾನೇನಾದರೂ ಮಾಡ್ತಾ ಇದ್ದೀನಾ ಇಲ್ವಾ ಅಂತ. ಯಾಕಂದರೆ ಈ ಆಧ್ಯಾತ್ಮಿಕ ಅನ್ನೋದು ಏನಿದೆಯೋ ಅದು ನಾವೇ ಅದಕ್ಕೆ ಎಫರ್ಟ್ ಹಾಕಬೇಕು. ಅಲ್ಲಿ ಕೇಳಿದ ತಕ್ಷಣ ಬಂದ್ಬಿಡುವಂಥದ್ದಲ್ಲ ಅದು. ನಾವು ಸ್ವಲ್ಪ ಆಲೋಚನೆ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಮಾತ್ರನೇ ನಮ್ಮಲ್ಲಿರುವಂತಹ ಜ್ಞಾನ ಉದಯ ಆಗುವಂಥದ್ದು. ಇಲ್ಲ ಅಂತಂದರೆ ಸುಮ್ಮನೆ ಕೇಳೋದು ಬಿಡೋದು ಕೇಳೋದು ಬಿಡೋದು, ಇಷ್ಟು ವರ್ಷದಿಂದ ನಾವೇನು ಮಾಡ್ಕೊಂಬಂದ್ವೋ ಅದನ್ನೇ ಮಾಡ್ತಾ ಇದ್ರೆ ನಾವು ಇನ್ನೂ ಹಾಗೇ ಇರ್ತೀವಿ. ನಾವು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗಬೇಕು. ನನ್ನಲ್ಲೂ ಕೂಡ ವೃದ್ಧಿ ಆಗಬೇಕು, ಜ್ಞಾನ ತಿಳುವಳಿಕೆ ಹೆಚ್ಚಾಗಬೇಕು, ನನಗೆ ಆ ತತ್ವಗಳು ಅರ್ಥ ಆಗಬೇಕು ಅಂತಂದರೆ ಸ್ವಲ್ಪ ನಾವು ಥಿಂಕ್ ಮಾಡೋದನ್ನು ಕಲಿಬೇಕು. ಆಯಿತಾ? ಒಂದೊಂದು ಪದಗಳನ್ನು ಏನು ಹೇಳ್ತಾ ಇದ್ದಾರೆ ಅಥವಾ ಈ ಒಂದು ಸೆಂಟೆನ್ಸ್ಗೆ ಅರ್ಥ ಏನು ಅಂತ ನಾವು ಕೂತ್ಕೊಂಡು ಆಲೋಚನೆ ಮಾಡಿದಾಗ ನಮ್ಮಲ್ಲಿ ಅದು ಪರ್ಫೆಕ್ಟ್ ಆಗುತ್ತೆ. ಆ ಅರ್ಥ ನನಗೆ ಕರೆಕ್ಟಾಗಿ ಗೊತ್ತಾಯಿತು ಅಂತಂದರೆ ನಾವು ಕೇಳೋ ರೀತಿಯೇ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ನಾವು ಆ ತತ್ವಗಳನ್ನು ತಿಳ್ಕೊಳ್ತಾ ಎಷ್ಟು ಗೊಂದಲಗಳೆಲ್ಲ ದೂರ ಆಗುತ್ತೆ ಅಂತಂದರೆ ನಾವು ತುಂಬ ಫ್ರೀಯಾಗಿರುತ್ತೆ ನಮ್ಮ ಮೈಂಡು. ಇವಾಗೆಲ್ಲ ತುಂಬಿಕೊಂಡು ಒಂಥರ ಕಿಚಡಿ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿಬಿಟ್ಟಿರುತ್ತೆ ನಮ್ಮ ಮನಸ್ಸಲ್ಲಿ, ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಅದರಲ್ಲಿ. ಆದರೆ ಕ್ಲಿಯರ್ ಆಗೋದು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಆ ಒಂದು ಎಕ್ಸ್ಪೀರಿಯೆನ್ಸು. ಎಷ್ಟು ತುಂಬ್ಕೊಂಡಿರ್ತೀವೋ ನಾವು ಅದೆಲ್ಲ ಒಂದೊಂದಾಗಿ ಹೊರಗಡೆ ಹೋಗುತ್ತೆ. ಆ ಹೊರಗಡೆ ಹೋಗ್ತಾ ಇದ್ದಂಗೆ ನಮ್ಮ ಮೈಂಡ್ ಇದೆಯಲ್ಲ ಅದು ಕಾಮ್ ಆಗುತ್ತೆ, ಮತ್ತು ಫ್ರೀ ಆಗುತ್ತೆ, ಮತ್ತು ಖುಷಿಯಾಗಿರುತ್ತೆ. ಆ ಒಂದು ಅನುಭವ ನಾವು ಪಡಿಬೇಕು ಅಂತಂದರೆ ನಾವು ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ. ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಚಿಂತನೆ ಮನನ ಇದೆಲ್ಲ ಮಾಡಬೇಕು. ಬೇರೆಯವರ ಜೊತೆ ನಾವು ಎಷ್ಟೇ ಡಿಸ್ಕಷನ್ ಮಾಡಿದ್ರೂ ಕೂಡ, ಎಷ್ಟೇ ನಾವು ಬೇರೆಯವರಿಂದ ಕೇಳಿದ್ರೂ ಕೂಡ ನಮ್ಮ ಒಂದು ಪ್ರಯತ್ನ, ನಾನು ಇಂಡಿವಿಜುವಲ್ ಆಗಿ ಏನು ಮಾಡ್ತೀನಿ, ಯಾಕಂದರೆ ಆಧ್ಯಾತ್ಮಿಕ ಅನ್ನೋದು ಇಂಡಿವಿಜುವಲ್ ಆಗಿ ಮಾಡಬೇಕಾಗಿರುವಂಥದ್ದು. ಅದಕ್ಕೆಲ್ಲರ ಒಂದು ಸಹಾಯ ಬೇಕಾಗತ್ತೆ. ಅದನ್ನು ತಗೊಂಡು ನಾವು ಇಂಡಿವಿಜುವಲ್ ಆಗಿ ನಾವು ಅದನ್ನು ಸಾಧನೆ ಮಾಡಬೇಕು. ಆಗ ಅನುಭವಗಳು ಬರುತ್ತಲ್ಲ, ಅದರಿಂದನೇ ನಾವು ತುಂಬಾ ಕಲಿಯೋದಿರುವಂಥದ್ದು. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ಮನನ ಮಾಡಿ ಚಿಂತನೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನಾದರೂ ಒಂದು ಸಬ್ಜೆಕ್ಟ್ ತೊಗೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ. ಇವತ್ತೇನು ಕೇಳಿದೆ, ಅದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ನಾನು ಮಾಡ್ತಾ ಇದ್ದೀನಾ ಇಲ್ವಾ ಆ ವಿಷಯಗಳನ್ನು, ಅದನ್ನೆಲ್ಲ ಸ್ವಲ್ಪ ಕೂತ್ಕೊಂಡು ಆಲೋಚನೆ ಮಾಡಿ ಅದ್ರ ಬಗ್ಗೆ ಕೆಲಸ ಮಾಡಿದಾಗ ನಿಜವಾಗ್ಲೂ ನಮಗೆ ತುಂಬಾ ಸ್ವೀಟ್ ಅಂತ ಹೇಳ್ಬೋದು, ಅಥವಾ ನಮ್ಮ ಮನಸ್ಸಿಗೆ ಸಂತೋಷ ಕೊಡುವಂಥ ಒಂದು ಅನುಭವಗಳೆಲ್ಲ ನಮಗಾಗುತ್ತೆ. ಅದನ್ನೆಲ್ಲರೂ ಕೂಡ ಅನುಭವಿಸ್ಬೇಕು. ಅದಕ್ಕೆ ಆಧ್ಯಾತ್ಮಿಕ ಇರೋದು. ಆಧ್ಯಾತ್ಮಿಕ ಅಂತಂದರೆ ಏನೋ ಸಿಕ್ಬಿಡೋದು ಅಂತಲ್ಲ, ನಾವು ಕಲಿಬೇಕಾದ್ರೆ ಒಂದು ಅನುಭವಗಳಾಗುತ್ತಲ್ಲ, ಅದರ ಸವಿಯನ್ನು ನಾವು ಸವಿಬೇಕು. ಅದಕ್ಕೆ ಆಧ್ಯಾತ್ಮಿಕ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದು. ನಾವು ಆ ಸಾಧನೆ ಮಾಡಬೇಕಾದ್ರೇ ಒಂದೊಂದು ಸರಿ ಒಂದೊಂದು ಅರ್ಥ ಆಗ್ತಾ ಹೋದಂಗೆ ನಮ್ಮ ಮನಸ್ಸು ಎಷ್ಟು ಚೇಂಜ್ ಆಗುತ್ತೆ, ಅದರಲ್ಲಿ ಎಷ್ಟು ಹಗುರತೆ ಬರುತ್ತೆ ಅನ್ನೋದು ಕೂಡ ನಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗುತ್ತೆ. ಇದನ್ನು ನಾವೆಲ್ಲರೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.